ಎಸಿನೋ ಈ ಡೆವಲಪ್ಮೆಂಟ್ಗಳ ಮಧ್ಯೆ ಫ್ರೀಡಂ ಟಿವಿಗೆ ನೂತನ ಸಚಿವರ ಲಿಸ್ಟ್ ಲಭ್ಯವಾಗಿದೆ. ಸಿಎಂ ಡಿಕೆ ಜೊತೆ 13 ಸಚಿವರ ಪ್ರಮಾಣ ವಚನ. ಇವರೇ ಪದಗ್ರಹಣ ಮಾಡೋದು. ಸಮುದಾಯವಾರು ಸಚಿವ ಸ್ಥಾನ ಹಂಚಿದ ಹೈಕಮಾಂಡ್. ಒಡೆದಾಟ ಬೇಡ ಅನ್ನೋ ಕಾರಣಕ್ಕೋಸ್ಕರ ರಕ್ಷಣಾತ್ಮಕವಾದ ತೀರ್ಮಾನ. ಸಿಎಂ ಡಿಕೆ ಜೊತೆ 13 ಸಚಿವರ ಪ್ರಮಾಣ ವಚನ. ಸಮುದಾಯವಾರು ಸಚಿವ ಸ್ಥಾನ ಹಂಚಿದ ಹೈಕಮಾಂಡ್. ಡಿಕೆ ಶಿವಕುಮಾರ್ ಸಿಎಂ ಒಕ್ಕಲಿಗ ಜಾತಿ ಕಾಂಬಿನೇಷನ್. ಜಿ ಪರಮೇಶ್ವರ್ ಡಿಸಿಎಂ ದಲಿತ ಸಮುದಾಯ ಬಲಗೈ. ಎಂಬಿ ಪಾಟೀಲ್ ಲಿಂಗಾಯತ ಕ್ಯಾಸ್ಟ್ ಕಾಂಬಿನೇಷನ್. ಕೆಜೆ ಜಾರ್ಜು ಕ್ರಿಶ್ಚಿಯನ್. ಕೆಎಚ್ ಮುನಿಯಪ್ಪನವರು ದಲಿತ ಎಡಗೈ. ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯ. ಎಲ್ಲ ಸಮುದಾಯಗಳನ್ನೊಳಗೊಂಡ ಒಂದು ಕ್ಯಾಬಿನೆಟ್. ಭಿನ್ನಾಭಿಪ್ರಾಯಗಳು ತಲೆದೂರಬಾರದು. ಹೈಕಮಾಂಡ್ ನಾಯಕರ ವಿರುದ್ಧ ಬೊಟ್ಟು ಮಾಡಬಾರದು. ಡಿಕೆ ಕ್ಯಾಬಿನೆಟ್ ಸುಸೂತ್ರವಾಗಿ ನಡೀಬೇಕು. ಬಂಡಾಯಗಳು ಎದ್ದೇಳಬಾರದು. ಅಸಮಾಧಾನಗಳ ಸ್ಫೋಟ ಆಗಬಾರದು ಅನ್ನುವ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಕೊನೆಗೂ ಒಂದು ಲಿಸ್ಟನ್ನು ರೆಡಿ ಮಾಡಿದ್ರು. ಇದು ಸಂಭಾವ್ಯ ಲಿಸ್ಟ್ಗಳ ಪಟ್ಟಿಯನ್ನು ನಾವು ಹೇಳ್ತಾ ಇಲ್ಲ. ಇವರೇ ಅಲ್ಲಿ ಬಂದು ಪ್ರಮಾಣ ಮಾಡೋದು ಅಂತ ಹೇಳ್ತಿರೋದು ನಾವು. ಇವರೇ ಈಗ ನಾವೇನು ಉಚ್ಚಾರ ಮಾಡ್ತಾ ಇದ್ದೀವೋ ಈ ಹೆಸರುಗಳೇ ಈ ಹೆಸರಿನವನಾದ ನಾನು ಅಂತ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಭಾವ್ಯ ಹೆಸರುಗಳ ಪಟ್ಟಿಯಲ್ಲ, ನಿಖರವಾಗಿ ಇವರೇ ಮಾಡಲಾಗುತ್ತೆ ಅಥವಾ ಇವರೇ ಮಾಡ್ತಾರೆ ಅಂತ 13 ಸಚಿವರ ಪಟ್ಟಿಯನ್ನು ನಾವೀಗ ರಿವೀಲ್ ಮಾಡ್ತಾ ಇದ್ದೀವಿ. ಫ್ರೀಡಂ ಟಿವಿಗೆ ನೂತನ ಸಚಿವರ ಲಿಸ್ಟ್ ಲಭ್ಯವಾಗಿದೆ. ಸಿಎಂ ಡಿಕೆಶಿ ಜೊತೆ 13 ಸಚಿವರ ಪ್ರಮಾಣ ವಚನ. ಸಮುದಾಯವಾರು ಸ್ಥಾನ ಹಂಚಿದ ಹೈಕಮಾಂಡ್. ಡಿಕೆ ಶಿವಕುಮಾರ್ ರಾಜ್ಯದ ಪ್ರಬಲ ಸಮುದಾಯಗಳ ಪೈಕಿ ಒಂದು, ಒಕ್ಕಲಿಗ. ಆ ಸಮುದಾಯದ ವ್ಯಕ್ತಿಯನ್ನು ಸಿಎಂ ಮಾಡಲಾಯಿತು. ಜಿ ಪರಮೇಶ್ವರು ಉಪಮುಖ್ಯಮಂತ್ರಿಗಳಾಗಿ ದಲಿತ ಬಲಗೈ. ಡಿಸಿಎಂ ಸೊ ಆ ಸಮುದಾಯದ ವಿಶ್ವಾಸವನ್ನು ಕೂಡ ಗಳಿಸಿ ಆಯಿತು. ಇನ್ನು ಎಂಬಿ ಪಾಟೀಲು ರಾಜ್ಯದ ಮತ್ತೊಂದು ಪ್ರಬಲ ಸಮುದಾಯ, ಲಿಂಗಾಯತ ಸಮುದಾಯ. ಆ ಸಮುದಾಯದ ವ್ಯಕ್ತಿ ಎಂಬಿ ಪಾಟೀಲು ಈ ಹಿಂದೆ ಒಂದು ಬೃಹತ್ ಇಲಾಖೆಯನ್ನು ನಿಭಾಯಿಸ್ತಾ ಇದ್ರು. ಅವರು ಕೂಡ ಕ್ಯಾಬಿನೆಟ್ನಲ್ಲಿರ್ತಾರೆ. ಕೆಜೆ ಜಾರ್ಜು ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ. ಕೆಎಚ್ ಮುನಿಯಪ್ಪನವರು ದಲಿತ ಎಡಗೈ. ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯ. ಸತೀಶ್ ಜಾರಕಿಹೊಳಿ ಎಸ್ಟಿ. ಇನ್ನು ಯುಟಿ ಖಾದರ್ ಅಲ್ಪಸಂಖ್ಯಾತ ಸಮುದಾಯ. ಕೃಷ್ಣ ಭೈರೇಗೌಡರು ಒಕ್ಕಲಿಗ ಸಮುದಾಯ. ಪ್ರಿಯಾಂಕ್ ಖರ್ಗೆ ದಲಿತ ಬಲಗೈ. ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯ. ಶರಣಪ್ರಕಾಶ್ ಪಾಟೀಲ್ ಲಿಂಗಾಯತ. ಭೈರತಿ ಸುರೇಶ್ ಕುರುಬ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯ. ಸೊ ಇವರಿವತ್ತು ಡಿಕೆ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಿನ್ನೆಯವರೆಗೂ ಕಾಮನ್ ಸೆನ್ಸ್ ಆಧರಿಸಿ ಒಂದಷ್ಟು ಲಿಸ್ಟ್ಗಳನ್ನು ಹೇಳ್ತಾ ಇದ್ವಿ. ಇಂಥವರಾಗಬಹುದು, ಇಂಥವರಾಗೋ ಸಾಧ್ಯತೆಗಳಿದೆ, ಇಂಥವರಿಗೆ ಚಾನ್ಸ್ ಸಿಗಬಹುದು ಅಂತ ಹೇಳಿ ನಿನ್ನೆ ಬೆಳಗ್ಗೆವರೆಗೂ. ಆದರೆ ನಿನ್ನೆ ಸಂಜೆ ಒಂದು ಕ್ಲಾರಿಟಿ ಸಿಕ್ತು. ಇಂತಹವರೇ ಆಗ್ತಾರೆ ಮಂತ್ರಿ ಅನ್ನೋದು. ಸೊ ಆ ಪೈಕಿ ನಾವೀಗ ಸ್ಕ್ರೀನ್ನಲ್ಲಿ ತೋರಿಸಲಾದಂಥ ಹೆಸರುಗಳು ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋ ಖಾತ್ರಿ ಮಾಹಿತಿ ಇದು. ಡಿಕೆ ಶಿವಕುಮಾರ್ ಬೆಳಗ್ಗಿನಿಂದಲೂ ಬ್ಯುಸಿ ಮನುಷ್ಯ. ಬೆಳಗ್ಗೆಯಿಂದಲೂ ತನ್ನದೇ ಸ್ವಂತ ನಿವಾಸದ ಎದುರು ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು, MLAಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಬಂದರು ಅವರನ್ನ ಭೇಟಿ ಮಾಡುವಂತಹ ಜಂಜಾಟ. ಅದಾದ ನಂತರ BS ಯಡಿಯೂರಪ್ಪರ ನಿವಾಸಕ್ಕೆ ಭೇಟಿ, ಜಿ ಪರಮೇಶ್ವರ್ ನಿವಾಸಕ್ಕೆ ಭೇಟಿ. ಹೀಗೆ ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟರು. ಡಿಕೆ ಕ್ಯಾಬಿನೆಟ್ನಲ್ಲಿ 13 ಮಿನಿಸ್ಟರ್ಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ 13 ಮಿನಿಸ್ಟರ್ಗಳು ಯಾರು ಅನ್ನೋದು ನೀವೀಗ ನೋಡಲಿದ್ದೀರಿ ಸ್ಕ್ರೀನ್ ಮೇಲೆ. ಸಮುದಾಯವಾರು ಸಚಿವರ ಹೆಸರುಗಳನ್ನ ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. ಡಿಕೆ ಶಿವಕುಮಾರ್ ಸಿಎಂ, ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ,
ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ, ಕೆಜೆ ಜಾರ್ಜು ಕ್ರೈಸ್ತ ಧರ್ಮದವರು ಕ್ರಿಶ್ಚಿಯನ್ ಸಮುದಾಯ, ಕೆಎಚ್ ಮುನಿಯಪ್ಪನವರು ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯ, ಜಾತಿ ಕಾಂಬಿನೇಷನ್ ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯ, ಯುಟಿ ಖಾದರು ಮೈನಾರಿಟಿ ಮುಸ್ಲಿಂ ಸಮುದಾಯ, ಭೈರೇಗೌಡರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ, ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯದ ನಾಯಕ, ಯತೀಂದ್ರ ಸಿದ್ದರಾಮಯ್ಯ ಎಗೈನ್ ಕುರುಬ, ಭೈರತಿ ಸುರೇಶ್ ಎಗೈನ್ ಕುರುಬ, ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕ. ಇವರೆಲ್ಲರೂ ಡಿಕೆ ಶಿವಕುಮಾರ್ ಜೊತೆ ಪದಗ್ರಹಣ ಮಾಡಲಿರುವ 13 ಮಂದಿ ಭಾವಿ ಮಿನಿಸ್ಟರ್ಗಳು ನಿಯೋಜಿತ ಸಿಎಂ ಡಿಕೆ ಅವರ ಕ್ಯಾಬಿನೆಟ್ನಲ್ಲಿ. ಈ 13 ಮಿನಿಸ್ಟರ್ ಸಂಭಾವ್ಯ ಮಿನಿಸ್ಟರ್ ಕೂಡ ಇವತ್ತು ಪದಗ್ರಹಣ ಮಾಡ್ತಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ನಾವು ಬ್ರೇಕ್ ಮಾಡಿದಂತೆ ಡಿಕೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು, ಇದು ಸಂಭಾವ್ಯ ವ್ಯಕ್ತಿಗಳ ಪಟ್ಟಿ ಅಲ್ಲ ಹೇಳಿದ್ದು ನಾವು, ಖಚಿತವಾಗಿ ಇಂತಹವರೇ ಈ ಹೆಸರಿನವನಾದ ನಾನು ಅಂತ ಹೇಳಿ ಶುರು ಮಾಡ್ತಾರೆ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾರುತಿ. ಸಾಯಿಲ್, ಸದ್ಯದ ಈಗಿನ ಮಾಹಿತಿ ಪ್ರಕಾರ ಈಗಾಗಲೇ ಅಧಿಕೃತವಾಗಿ ಯಾರೆಲ್ಲ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ, ಅದೇ ರೀತಿ ಯಾರು DCM ಆಗಿ ಕೂಡ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಎಂಬುದು ಕೂಡ ಮಾಹಿತಿ ಹೊರಬಂದಿರುವಂಥದ್ದು. ಪ್ರಮುಖವಾಗಿ ಇವತ್ತು ಒಟ್ಟು 14 ಅಂದರೆ CM DCM ಸಚಿವರುಗಳು ಸೇರಿ 14 ಜನ ಇವತ್ತು ಲೋಕಭವನದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇರೋದು. ಅದರಲ್ಲಿ CM ಆಗಿ ಏನು DK ಶಿವಕುಮಾರ್, ಅದೇ ರೀತಿ ಉಪಮುಖ್ಯಮಂತ್ರಿ ಆಗಿ ಪರಮೇಶ್ವರ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಒಟ್ಟು ಇನ್ನು ಬಾಕಿ ಉಳಿದಂತಹ 12 ಜನ ಏನಿದ್ದಾರೆ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಜಾರ್ಜ್ ಆಗಿರ್ಬೋದು, ಮತ್ತು ಅದೇ ರೀತಿ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಮತ್ತು ಈ ರೀತಿಯಾದಂಥ ಏನು ಸುಮಾರು 12 ಜನರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥದ್ದು. ಒಟ್ಟಾರೆ ಇಲ್ಲಿ ಜಾತಿ ಅಂದರೆ ಲಿಂಗಾಯತರು, ಒಕ್ಕಲಿಗರು, ಕುರುಬ ಮತ್ತು ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಮತ್ತು ಅದೇ ರೀತಿ ಮುಸ್ಲಿಮರು ಎಲ್ಲರಿಗೂ ಸೇರಿ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಇವತ್ತು ಏನು ಮೊದಲ ಹಂತದ ಕ್ಯಾಬಿನೆಟನ್ನು ಹೈಕಮಾಂಡ್ ರಚನೆ ಮಾಡಿರೋಂಥದ್ದು. ಇದಕ್ಕೆ ಸಾಕಷ್ಟು ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಕಸರತ್ತು ನಡೀತಾ ಇತ್ತು. ಇದರಲ್ಲಿ ಈಗಾಗಲೇ DK ಟೀಮ್ ಒಂದಿತ್ತು, ಮತ್ತು ಅದೇ ರೀತಿ ಸಿದ್ದರಾಮಯ್ಯ ಟೀಮ್ ಕೂಡ ಈ ಪಟ್ಟಿಯಲ್ಲಿ ಇದ್ದಂಥದ್ದು. ಇದೆಲ್ಲವೂ ಕೂಡ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಹಾಕಿ ಈಗ 14 ಜನರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರೋಂಥದ್ದು. ಪ್ರಮುಖವಾಗಿ ಈ ಹಿಂದೆ ಯಾರೆಲ್ಲ ಸಚಿವರಾಗಿದ್ರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಈ ಮೊದಲ ಹಂತದ ಪಟ್ಟಿಯಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರು ಹೊರತುಪಡಿಸಿ ಮತ್ತು UT ಖಾದರ್ ಇಬ್ಬರನ್ನು ಹೊರತುಪಡಿಸಿ ಮಿಕ್ಕದೆಲ್ಲರೂ ಕೂಡ ಈ ಹಿಂದೆ ಸಚಿವರಾಗಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸಿದ್ರು. ಅದೇ ರೀತಿ ಈಗ ಕೂಡ ಹಿರಿಯರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಕೊಟ್ಟಿರೋಂಥದ್ದು ಹೈಕಮಾಂಡ್. ಮುಂದಿನ ಹಂತದಲ್ಲಿ ಏನು ಬಾಕಿ ಉಳಿದಂತಹ ಸಚಿವ ಸ್ಥಾನದಲ್ಲಿ ಯುವಕರಿಗೆ ಪ್ಲಸ್ ಅದೇ ರೀತಿ ಮತ್ತಷ್ಟು ಏನು 4 ಬಾರಿ ಆಯ್ಕೆಯಾದಂಥವ್ರಿಗೂ ಕೂಡ ಮುಂದಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುವಂಥ, ಮುಂದಿನ ರಚನೆ ಆಗುವಂಥ ಕ್ಯಾಬಿನೆಟ್ನಲ್ಲೂ ಕೂಡ ಅವಕಾಶ ಸಿಗುವಂಥದ್ದು ಈಗ ಸದ್ಯದ ಮಾಹಿತಿ ಮತ್ತು ಪಟ್ಟಿ ಬಿಡುಗಡೆ ಅಂತ 14 ಜನ ಇವತ್ತು ನೇರವಾಗಿ ರಾಜಭವನದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು. ಸಾಯಿಲ್, ಮಾರುತಿ, ಈ ಮೊದಲ ಹಂತದ ಪಟ್ಟಿ ಬಿಡುಗಡೆಯಾಗುವಂತಹ ಸಂದರ್ಭದಲ್ಲಿ ಆ ಪಟ್ಟಿಯಲ್ಲಿ ಈ ಹಿಂದೆ ವಕ್ಫ್ ಸಚಿವರಾಗಿದ್ದಂತಹ ಜಮೀರ್ ಅವರ ಹೆಸರು ಕೂಡ ಉಲ್ಲೇಖ ಇರುತ್ತೆ ಅನ್ನೋ ಮಾಹಿತಿ ಇತ್ತು. ಆದರೆ ಎಲ್ಲ ಒಂದು ಕಡೆ ಮೊದಲ ಹಂತದ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಕಣ್ಮರೆ. ಸಾಯಿಲ್, ಸಾಕಷ್ಟು ಆರೋಪ ಜಮೀರ್ ಮೇಲೆ ಇದ್ದಂಥದ್ದು. ಯಾಕೆಂದರೆ ಈ ಹಿಂದೆ ಏನು ಉಪಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಕ್ಷ ವಿರೋಧ ನಡ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಕೂಡ ಆ ಮಟ್ಟದಲ್ಲಿ ಇತ್ತು. ಮೊನ್ನೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಕ್ಯಾಬಿನೆಟ್ ರಚನೆ ಆಗುತ್ತೆ ಅನ್ನೋ ಇಂದಿನ 2 ದಿನಗಳ ಹಿಂದೆ ಮಾತ್ರನೇ ಒಂದು ಆಡಿಯೋ ಕೂಡ ಅವ್ರದ್ದು ಅನ್ನೋ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಆ ಆಡಿಯೋದಲ್ಲಿ ಏನು ದಾವಣಗೆರೆ ಸೋಲಿಸುವಲ್ಲಿ ಅವರು ಕೆಲಸಗಳನ್ನು ಮಾಡಿದ್ರು ಎಂಬ ನಿಟ್ಟಿನಲ್ಲಿ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ಮತ್ತೆ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಕೂಡ ಅವರು ಆ ಆಡಿಯೋ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಏನು ಸಿದ್ದರಾಮಯ್ಯ ದೆಹಲಿಗೆ ಹೋಗುವ ಮುನ್ನ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಆ ನಂತರ DK ಸುರೇಶ್ ಅವರು ಕೂಡ ಜಮೀರ್ ಬಾನೆಗೆ ಹೋಗಿ ಈ ವಿಚಾರವಾಗಿ ಕೂಡ ಚರ್ಚೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಈ ಆರಂಭದಲ್ಲೇ ಮೊದಲ ಪಟ್ಟಿಯಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಮತ್ತು ಸಿದ್ದರಾಮಯ್ಯರ ಪರಮ ಆಪ್ತರಲ್ಲಿ ಏನು ಜಮೀರ್ ಅವರು ಕೂಡ ಒಬ್ಬರು, ಅವ್ರಿಗೂ ಕೂಡ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ
ನಿರೀಕ್ಷೆಗಳಿದ್ದು ಎಲ್ಲೋ ಒಂದ್ ಕಡೆ ಈ ಎರಡು ಲೆಕ್ಕಾಚಾರದ ಆಧಾರ ಮೇಲೆ ಈ ಮೊದಲ ಹಂತದ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದು ಮುಂದಿನ ಹಂತದಲ್ಲಿ ಅವ್ರಿಗೆ ಅವಕಾಶ ಸಿಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಈ ಪಟ್ಟಿಯಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶಗಳನ್ನು ಸಿಕ್ಕಿಲ್ಲ. ಯಾಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಅವರು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು, ಆದರೆ ಅವ್ರಿಗೂ ಕೂಡ ಮುಂದಿನ ಹಂತದಲ್ಲಿ ಸಿಗುವ ಸಾಧ್ಯತೆ ಇರುವಂಥದ್ದು ಸಾಯಿಲ್. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಮಾರುತಿ.